ಸಿದ್ದಾಪುರ ತಾಲೂಕಿನ ಕಾಂಗ್ರೆಸ್ ಪ್ರಮುಖ ಮುಖಂಡರು ಹಾಗೂ ಶಾಸಕ ಭೀಮಣ್ಣ ನಾಯ್ಕರವರ ಆಪ್ತರು ಎನಿಸಿಕೊಂಡವರಿಗೆ ಸಂಬಂಧಪಟ್ಟ ಕೊರಲ್ಕೈ ಗ್ರಾಮ ಪಂಚಾಯತ್ ಹೋಮ್ಸ್ಟೇಗೆ ಹೊಂದಿಕೊಂಡ ಕ್ಲಬ್ನಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಇಸ್ಪೀಟ್ ದಂಧೆ ನಡೆಸುತ್ತಿರುವಾಗ ಶಿರಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ರವರು ದಾಳಿ ನಡೆಸಿ ಆಟದಲ್ಲಿ ತೊಡಗಿಕೊಂಡಿದ್ದವರ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆಟದಲ್ಲಿ ತೊಡಗಿಕೊಂಡಿರುವವರು ಹಾಗೂ ನಡೆಸುತ್ತಿರುವವರ ಮೇಲೆ ಕಾನೂನು ರೀತಿಯ ಕ್ರಮಗಳು ಆಗಬೇಕು ಎಂದು ಸಿದ್ದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ಎಂಕೆ ತಿಮ್ಮಪ್ಪ ಅವರು ಆಗ್ರಹಿಸಿದರು. ಅವರು ಈ ಕುರಿತು ಸಿದ್ದಾಪುರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಗ್ರಾಮ ಪಂಚಾಯತ್ ಪಿಡಿಒ, ತಹಸೀಲ್ದಾರ್, ಸಿಪಿಐ ರವರು ಏನು ಮಾಡುತ್ತಿದ್ದಾರೆ, ಎಷ್ಟು ಕಡೆ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ ಏನೇನು ನಡೆಯುತ್ತಿದೆ ಎಂದು ಪರಿಶೀಲನೆ ನಡೆಸಬೇಕಲ್ಲವೇ? ಶಾಸಕರು ಯಾಕೆ ಸುಮ್ಮನಿದ್ದಾರೆ? ಇವರೆಲ್ಲರೂ ಹಾಗೂ ಇಲ್ಲಿ ಫ್ಲೆಕ್ಸ್ ಹಾಕಿದವರಲ್ಲಿ ಎಲ್ಲರೂ ಇದೇ ದಂಧೆಯಲ್ಲಿ ಮುಳುಗಿದ್ದಾರೆ. ಹೋಮ್ ಸ್ಟೇ ಅನುಮತಿ ಪಡೆಯುವಾಗ ಮಾಲಕರ ಮೇಲೆ ಕ್ರಿಮಿನಲ್ ಪ್ರಕರಣ ಇರಬಾರದು ಎಂದಿದೆ. ಈ ಮಾಲಕರು ಕ್ರಿಮಿನಲ್ ಪ್ರಕರಣದಲ್ಲಿ ಒಳಪಟ್ಟವರು. ಇವರಿಗೆ ಹೇಗೆ ಪರವಾನಗಿ ನೀಡಲಾಯಿತು? ಕಂದಾಯ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಎಷ್ಟು ಜಾಗ ಒತ್ತುವರಿಯಾಗಿದೆ ಎಂದು ಪರಿಶೀಲನೆ ನಡೆಸಬೇಕು. ಪ್ರಕರಣದಲ್ಲಿರುವವರ ಮೇಲೆ ಸೂಕ್ತ ರೀತಿಯ ತನಿಖೆಯಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರಧಾನ ಕಾರ್ಯದರ್ಶಿ ತೋಟಪ್ಪ ನಾಯ್ಕ ಮಾತನಾಡಿ, ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದ್ದು, ಅನಧಿಕೃತ ಹೋಮ್ ಸ್ಟೇಗಳು ಹಾಗೂ ಅನೈತಿಕ ಚಟುವಟಿಕೆಗಳು ಹೆಚ್ಚಾಗುತ್ತಿವೆ. ಅಕ್ರಮ ಸಾರಾಯಿ ಮಾರಾಟ ಅವ್ಯಾಹತವಾಗಿ ನಡೆಯುತ್ತಿದೆ. ಇತ್ತೀಚೆಗಷ್ಟೇ ಹಲಗೇರಿಯಲ್ಲಿ ಕಾಡು ಪ್ರಾಣಿ ಬೇಟೆಗಾರರನ್ನು ಬಂಧಿಸಲಾಗಿದೆ. ಅವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು. ತಾಲೂಕಿನಲ್ಲಿ ಇಂತಹ ಯಾವುದೇ ಘಟನೆಗಳು ಮರುಕಳಿಸದಂತೆ ಕ್ರಮವಾಗಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ವಿನಯ್ ಕುಮಾರ್, ಮಂಜುನಾಥ್ ಭಟ್, ಜಿಕೆ ನಾಯ್ಕ್, ಕೃಷ್ಣಮೂರ್ತಿ ಐಸೂರ್, ಸುರೇಶ್ ನಾಯ್ಕ್ ಬಾಲಿಕೊಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯತ್ ಕೆಲಸ ಇರ್ಬೋದು, ಪಂಚಾಯತ್ ಕೆಲಸ ಇರ್ಬೋದು, ತಾಲೂಕ್ ಪಂಚಾಯತ್ ಕೆಲಸ ಇರ್ಬೋದು, ಇವೆಲ್ಲ ಕಾಮಗಾರಿ ನಡೀತಾ ಇರೋದು. ಆ ಊರಿನವರು ಕೆಲಸ ಸರಿಯಾಗಲಿಲ್ಲ ಅಂತೇಳಿ ಇಂಜಿನಿಯರಿಗೆ ಫೋನ್ ಮಾಡ್ತಾರೆ. ಯಾರು ಕೆಲಸ ಮಾಡೋರು, ಏನು ಮಾಡೋರು ಅಂತ ಸಹಜವಾಗಿ ಫೋನ್ ಮಾಡ್ತಾರೆ. ಈ ಭೀಮಣ್ಣನ ಆಪ್ತರು ಅವರಿಗೆ ನೀನು ಹೆಂಗೆ ಇಂಜಿನಿಯರಿಗೆ ಫೋನ್ ಮಾಡಿದೆ, ನೀನು ಹೆಂಗೆ ಫೋಟೋ ಹೊಡೆದು ಬಿಟ್ಟೆ, ನಿನ್ನ ಗಾಡಿ ನಿನ್ಗೆ ಹಂಗೆ ಮಾಡ್ತೀವಿ, ಹಂಗೆ ಹೊಡಿತೀವಿ, ಹಿಂಗೆ ಹೊಡಿತೀವಿ, ನಿನಗೇನು ಸಂಬಂಧ ಇದೆ? ಸರ್ಕಾರ ನಮ್ದಿದೆ, ಶಾಸಕರು ನಮ್ದಿದ್ದಾರೆ, ಮಂತ್ರಿ ನಮ್ದಿದ್ದಾರೆ, ಅಥವಾ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತೇಳಿ ಈ ರೀತಿ ಮತ್ತು ಇನ್ನು ಓಪನ್ ಆಗಿ ಶುರುವಾಯ್ತು ಏನು? ಇದಕ್ಕೆಲ್ಲ ಮೊನ್ನೆ ಶಾಸಕರು ಕಡಿವಾಣ ಹಾಕದೇ ಇದ್ರೆ ತಾಲೂಕಿನ ಜನ ಸಾಮಾನ್ಯರು ಬದುಕಲಿಕ್ಕೆ ಆಗಲ್ಲ. ಮತ್ತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಸಮರ್ಪಕವಾಗಿ ಆಗೋದಿಲ್ಲ. ಅಲ್ಲಿ 25% ಕೆಲಸ ಆಗೋದಿಲ್ಲ, 75% ದುಡ್ಡು ತಿನ್ನುವಂತ ಕೆಲಸ ಆಗ್ತಾ ಇದೆ. ಇದಕ್ಕೆಲ್ಲರೂ ಮುಂದಿನ ದಿನದಲ್ಲಿ ಇವೆಲ್ಲವನ್ನು ಬಂದ್ ಮಾಡದೇ ಇದ್ರೆ ನೇರವಾಗಿ ಶಾಸಕರೇ ಹೊಣೆ ಆಗ್ತಾರೆ ಅನ್ನುವಂಥ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಹೇಳುವಂಥವ್ರು, ನ್ಯಾಯ ಹೇಳುವಂಥವ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಉಲ್ಲೇಖ ಮಾಡಿ ನಾವು ಹಿಂಗೆ ಇರಬೇಕು ಅಂತ ಹೇಳುವಂಥವ್ರ ಬಾಯಲ್ಲಿ ಇವರು ಮಾಡೋದು ಇಂಥ ಹಲ್ಕ ಕೆಲಸ. ಹಾಗಾಗಿ ತಾಲೂಕಿನ ಜನ ಇವರನ್ನ ಧಿಕ್ಕರಿಸುವಂತ ಕೆಲಸ ಮಾಡಬೇಕು. ಮತ್ತು ಅಲ್ಲಿ ಹೋಮ್ ಸ್ಟೇ ಎಲ್ಲಿ ಏನು ಕ್ಲಬ್ ನಡೀತಾ ಇದೆ ಮತ್ತು ಆ ಹೋಮ್ ಸ್ಟೇ ಏನೇನು ಇಲ್ಲಿಗಲ್ ನಡೀತಾ ಇದೆ, ಕಾನೂನು ಪ್ರಕಾರವಾಗಿ ಐತೋ ಇಲ್ಲೋ, ಅಥವಾ ರೆಸಾರ್ಟಿಗೆ ತಗೊಂಡರೋ ಅಥವಾ ಹೋಮ್ ಸ್ಟೇಗೆ ತಗೊಂಡಿರೋ ಪರ್ಮಿಷನ್ನು ಅಥವಾ ಲೈಸೆನ್ಸು, ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕುಲಂಕುಷವಾಗಿ ತನಿಖೆ ಮಾಡಿ ಆ ಹೋಮ್ ಸ್ಟೇನ ಬಂದ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ತಾಲೂಕಿನಲ್ಲಿ ಎಷ್ಟು ಹೋಮ್ ಸ್ಟೇಗಳಿದ್ದಾವೆ, ಎಷ್ಟು ರೆಸಾರ್ಟ್ಗಳಿದ್ದಾವೆ, ಪ್ರತಿ ತಿಂಗಳ ಮಾನ್ಯ ತಹಸೀಲ್ದಾರರು ಅಲ್ಲಿ ವಿಸಿಟನ್ನು ಕೊಡುವಂಥ ಕೆಲಸ ಆಗಬೇಕು. ಮಾನ್ಯ CPI ಅವರು ವಿಸಿಟನ್ನು ಕೊಡುವಂಥ ಕೆಲಸ ಆಗಬೇಕು. ವಿಸಿಟ್ ಬುಕ್ನಲ್ಲಿ ಅದು ಬರೆದು ಅದನ್ನು ಅವತ್ತು ಹೋಗಿ ಬಂದಿದ್ದನ್ನು ಇವರು ಡೈರಿಯಲ್ಲಿ ಮೇಂಟೈನ್ ಮಾಡಿ ಅದರ ದಾಖಲೆಯನ್ನು ಆಗುವಂತೆ ಆಗಬೇಕು. ಇವ್ರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮ ತಾಲೂಕಿನ ಜನಸಾಮಾನ್ಯರಿಗೆ ಯಾವುದು ಅರಿವಿಲ್ಲ, ನಮ್ಗೆ ಯಾವುದೂ ಅರಿವಿಲ್ಲ. ಮತ್ತು ಇವರಿಂದ ಭಯಭೀತರಾಗಿ ಹೇಳೋದನ್ನು ಬಿಟ್ಟರೋ ಏನೋ ಗೊತ್ತಿಲ್ಲ. ಹಾಗಾಗಿ ಇವೆಲ್ಲವೂ ಆಗಬೇಕು, ಎಲ್ಲ ರೆಸಾರ್ಟ್ ಮೇಲೆ, ಎಲ್ಲ ಹೋಮ್ ಸ್ಟೇ ಮೇಲೆ ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಹಳ್ಳಿ ಮೇಲೆ ಕೆಲಸಗಳಾಗ್ತಾ ನಡೀತಾ ಇದೆ. ಅದೇ ರೀತಿಯಾಗಿ ಈ ಇಸ್ಪೀಟ್ ಅಡ್ಡೆಗಳು ತಾಲೂಕಿನ ಎಲ್ಲ ಕಡೆಗೂ ಇಸ್ಪೀಟ್ ಅಡ್ಡೆಗಳು ಪ್ರಾರಂಭ ಆಗಿದ್ದಾವೆ. ಇಸ್ಪೀಟು ಮತ್ತು ಅಕ್ರಮ ಮದ್ಯ ಮಾರಾಟ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಸಮಾಜದಲ್ಲಿ ಕೊಲೆ
ಕಳ್ಳತನ ಈ ರೀತಿಯ ಪ್ರಕರಣಗಳು ಹೆಚ್ಚಾಗ್ತವೆ. ಇವತ್ತು ಅಕ್ರಮ ಮದ್ಯ ಮಾರಾಟದಿಂದ ಹಾಗೂ ಇಸ್ಪೀಟ್ ಆಟದಿಂದ ಯುವಕರ ಭವಿಷ್ಯ ಹಾಳಾಗ್ತಿದೆ. ಬಡವರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದ್ದಾವೆ. ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಂತ ಶಾಸಕರು ಇವತ್ತು ಕಣ್ಮುಚ್ಚಿ ಕುಳಿತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ 3 ವರ್ಷದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳಾಗಿದೆ, ಏನಾದ್ರು 3 ವರ್ಷದಲ್ಲಿ ಇವರು ಮಾಡಿದ್ದಾರೆ ಅಂತಂದ್ರೆ ಅಕ್ರಮ ಚಟುವಟಿಕೆಗಳು ಪೋಷಣೆ ಮಾಡುತ್ತಿರುವಂಥ ಕೆಲಸವನ್ನೇ ಈ ಶಾಸಕರು ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾವು ಪೊಲೀಸ್ ಇಲಾಖೆಯನ್ನು ಶ್ಲಾಘಿಸ್ತೀವಿ. ಯಾವುದೇ ರಾಜಕೀಯ ಒತ್ತಡಕ್ಕೆ ಮುಣಿಯಿದೆ ಶಾಸಕರು, ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ಶಾಸಕರು, ಸಚಿವರುಗಳು, DYSP ಮೇಡಮ್ ಗೀತಾ ಪಾಟೀಲ್ ಅವರಿಗೆ ಸ್ಥಳದಲ್ಲಿ ಫೋನ್ ಮಾಡಿ ಅದನ್ನು FIR ಮಾಡಿಬಿಡ್ರಿ, ಕೇಸನ್ನು ಅಲ್ಲೇ ಮುಚ್ಚಾಕ್ರಿ ಅಂತ ಹೇಳಿದ್ರು ಸಹ ಪೊಲೀಸರು DYSP ಮೇಡಮ್ ಅಂತ ಗೀತಾ ಪಾಟೀಲ್ ಅವರು ಶಾಸಕರು ಹಾಗೂ ಸಚಿವರ ಒತ್ತಡಕ್ಕೆ ಮುಣಿಯಿದೆ. ಮೊನ್ನೆ ದಿನ ಇಸ್ಪೀಟ್ ಅಡ್ಡೆ ಮೇಲೆ ದಾಳಿ ಮಾಡಿ FIR ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ಪೊಲೀಸ್ ಇಲಾಖೆಯನ್ನು ಶ್ಲಾಘಿಸ್ತೀವಿ. ಮತ್ತು ನಾವು ಪೊಲೀಸ್ ಇಲಾಖೆಗೆ ಪತ್ರಿಕಾಗೋಷ್ಠಿ ಮೂಲಕ ಹೇಳೋದೇನಂತಂದರೆ, ನೀವು ಯಾವುದೇ ಇವತ್ತು ಕಾಂಗ್ರೆಸ್ ಕೈಗೊಂಬೆಯಾಗಿ ವರ್ತಿಸಿದೆ, ಇದೇ ರೀತಿಯಾಗಿ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ತಾಲೂಕಿನಲ್ಲಿ ನಡೆಯುವಂಥ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ತಡೆಯಿರಿ. ನೀವು ಯಾವುದೇ ಕಾಂಗ್ರೆಸ್ ಅಥವಾ ಶಾಸಕರು ಮತ್ತು ಇವರು ಕೈಗೊಂಬೆಯಾಗಿ ವರ್ತಿಸ್ಬೇಡ್ರಿ ಅಂತೇಳಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ಪೊಲೀಸ್ ಇಲಾಖೆಯನ್ನು ಕೇಳ್ಕೊಳ್ತಿದ್ದೀವಿ. ಕಾಡು ಪ್ರಾಣಿಗಳನ್ನು ಹತ್ಯೆ ಮಾಡಿ ಒಂದು 3 ಜನರ ಮೇಲೆ ಕೇಸ್ ಆಗಿದೆ. ಆ ಪ್ರಕರಣ ಅಲ್ಲಿಗೆ ಮುಚ್ಚೋಗಬಾರ್ದು. ಆ ಕಾಡು ಪ್ರಾಣಿಗಳನ್ನು ಹತ್ಯೆ ಮಾಡಿ ಅವ್ರು ಎಲ್ಲಿಗೆ ಸಾಗಿಸ್ತಾ ಇದ್ರು, ಅದರ ಹಿಂದೆ ದೊಡ್ಡ ಜಾಲ ಇದೆ. ಅವರಿಗೆ ಅಕ್ರಮ ಬಂದೂಕನ್ನು ಒದಗಿಸಿದವ್ರು ಯಾರು, ಆ ರೀತಿಯ ಕಾಸ್ಟ್ಲಿ ಬಂದೂಕನ್ನು ಆ ಜನರಿಗೆ ಕೊಟ್ಟು ಒದಗಿಸಿದವ್ರು ಯಾರು, ಅದರ ಹಿಂದೆ ದೊಡ್ಡ ಜಾಲ ಇದೆ. ಅವರು ಇದೇ ರೀತಿ ಹಿಂದೆ ಬಹಳಷ್ಟು ಕಾಡು ಪ್ರಾಣಿಗಳನ್ನ ಹತ್ಯೆ ಮಾಡಿ ಮುಸ್ಲಿಮರಿಗೆ ದಾಳಿಸಿದ್ದಾರೆ ಅನ್ನುವಂತಹ ಸ್ಥಳೀಯವಾದ ಮಾಹಿತಿ ಇದೆ. ಹಾಗಾಗಿ ಈ ಪ್ರಕರಣವನ್ನು SP ಅವರು ಇರ್ಬೋದು, ಹಾಗೆ DFO ಫಾರೆಸ್ಟ್ ಇಲಾಖೆ DFO ಅವರು ಇರ್ಬೋದು, ಈ ಪ್ರಕರಣವನ್ನು ಇಲ್ಲಿಗೆ ಮುಚ್ಚಾಗಿದೆ. ಆ 3 ಜನ ಅಲ್ಲ, ಅದ್ರ ಹಿಂದಿರುವಂತಹ ಸಂಪೂರ್ಣ ಜಾಲವನ್ನು ಬೇಯಿಸಬೇಕು. ಅವರಿಗೆ ಯಾರು ಬಂದೂಕನ್ನು ಸಪ್ಲೈ ಮಾಡಿದ್ರು, ಅವ್ರು ಯಾರಿಗೆ ಕಾಡು ಪ್ರಾಣಿಗಳನ್ನ ಹತ್ಯೆ ಮಾಡಿ ಸಪ್ಲೈ ಮಾಡ್ತಿದ್ರು, ಆ ಜಾಲವನ್ನು ಬಂಧಿಸಬೇಕು ಅಂತೇಳಿ ನಾವು ಫಾರೆಸ್ಟ್ ಇಲಾಖೆ ಹಾಗೂ SP ಸಾಹೇಬರಲ್ಲಿ ಈ ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಿದ್ವಿ. ಬೀದಿಲಿ ನಿಂತು ಹೇಳ್ತಾರೆ, ಉರ್ದು ಶಾಲೆ ತಡೆಗೋಡೆಯನ್ನು ನಾವು ಕಟ್ಟಿಸ್ತೀವಿ. ಇವತ್ತು ಸಾರ್ವಜನಿಕರ ಆಸ್ತಿಯಾದಂಥ ಉರ್ದು ಶಾಲೆ ಇರೋಂಥ ಜಾಗ ಸಾರ್ವಜನಿಕರ ಆಸ್ತಿಯನ್ನು ಇವರು ರಾಜಾರೋಷವಾಗಿ ನಾವು ಮುಸ್ಲಿಮರಿಗೆ ಬಿಟ್ಕೊಡ್ತೀವಿ, ಅದನ್ನು ಯಾರು ಬಂದು ತಡೀತಾರೆ, ನಾವು ನೋಡ್ತೀವಿ ಅಂತೇಳಿ ಹಿಂದೂ ಸಮಾಜಕ್ಕೆ ಧಮಕಿ ಹಾಕುವಂಥ ಕಾಂಗ್ರೆಸ್ ನಾಯಕರುಗಳು ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನ ತಾಲೂಕಿನಲ್ಲಿ ನಡೆಯುವಂತಹ ಅಕ್ರಮ ಮದ್ಯ ಮಾರಾಟ, ಇಸ್ಪೀಟು, ಕಳ್ಳತನ, ಕೊಲೆ, ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ತಡೆಯೋದಕ್ಕೆ ಅವರು ಸರ್ಕಾರಕ್ಕಿರಲಿ ಶಾಸಕರಿರಲಿ ಆಗ್ರಹವನ್ನು ಮಾಡಲಿ. ಸಮಾಜದ ಶಾಂತಿ ಸುವ್ಯವಸ್ಥೆ ಹದಗೆಡ್ತಾ ಇದೆ. ಜನ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ಇಲ್ಲಿ ಸಿದ್ದಾಪುರದಲ್ಲಿ ಆಗ್ತಾ ಇಲ್ಲ. ಇವತ್ತು ಯುವಕರ ಭವಿಷ್ಯ ಹಾಳಾಗ್ತಾ ಇದೆ. ಬಡವರ ಬದುಕು ಬೀದಿಗೆ ಬೀಳ್ತಾ ಇದೆ. ಇವತ್ತು ಕಳ್ಳತನ ಕೊಲೆಯಿಂದಾಗಿ ಬಡವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನೆಮ್ಮದಿಯಿಂದ ಬದುಕು ಆಗ್ತಾ ಇಲ್ಲ. ನಾಯಕರುಗಳಿಗೆ ಆಗ್ರಹಿಸೋದೇನೆಂದರೆ, ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಶಾಸಕರಿದ್ದಾರೆ, ನೀವು ಸಾರ್ವಜನಿಕರ ಆಸ್ತಿಯನ್ನು ಯಾವುದೋ ಕೋಮಿಗೆ ಓಲೈಸೋಕ್ಕೋಸ್ಕರ ಕೊಡೋದಲ್ಲ, ನೀವು ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನ ನಿಯಂತ್ರಿಸೋಕ್ಕೋಸ್ಕರ ನಿಮ್ಮ ಶಾಸಕರಿಗೆ, ನಿಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡಿ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾನು ಆಗ್ರಹಿಸ್ತಿದ್ದೇನೆ. 57 ಜನ ಹೇಗೆ ಬಂದರು? ಪ್ರವಾಸೋದ್ಯಮ ಇಲಾಖೆ ಯಾವ ರೀತಿ ಹೋಮ್ ಸ್ಟೇಗೆ ಪರ್ಮಿಷನ್ ಕೊಟ್ಟಿದೆ? ಹೋಮ್ ಸ್ಟೇಗೆ ಪರ್ಮಿಷನ್ ಕೊಟ್ಟಿದೆಯೋ, ರೆಸಾರ್ಟಿಗೆ ಪರ್ಮಿಷನ್ ಕೊಟ್ಟಿದೆಯೋ? ಹೋಮ್ ಸ್ಟೇಗೆ ಮತ್ತು ರೆಸಾರ್ಟಿಗೆ ಸ್ವಿಮ್ಮಿಂಗ್ ಪೂಲ್ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆಯೋ? ಇವೆಲ್ಲವನ್ನ ಪ್ರವಾಸೋದ್ಯಮ ಇಲಾಖೆಯವರು ಬಂದು ಅದನ್ನ ಪರಿಶೀಲನೆ ಮಾಡಿ, ಇಲ್ಲೀಗಲ್ ನಡೆದರೆ ಖಂಡಿತವಾಗಿಯೂ ಹೋಮ್ ಸ್ಟೇಯನ್ನು ಮತ್ತು ರೆಸಾರ್ಟನ್ನು, ಈ ಕ್ಲಬ್ಬನ್ನು ಬಂದ್ ಮಾಡಿಸುವಂಥ ಕೆಲಸ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಆಗಬೇಕಾಗಿದೆ. ಪೊಲೀಸ್ ಇಲಾಖೆಯಿಂದ ಹೋಮ್ ಸ್ಟೇಗೆ ಪರ್ಮಿಷನ್ ಆದವಾಗ ಯಾವುದೇ ಒಬ್ಬ ವ್ಯಕ್ತಿಗೆ ತಗೋಬೇಕಂತ ಆದರೆ ಅವ್ರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇರಬಾರ್ದು. ಅಂಥವ್ರಿಗೆ ಮಾತ್ರ ಪರ್ಮಿಷನ್ ಕೊಡಲಿಕ್ಕೆ ಅವಕಾಶ ಇದೆ. ಈ ಹೋಮ್ ಸ್ಟೇ ಯಾರ ಹೆಸರಿಗಿದೆ? ಈ ಹೋಮ್ ಸ್ಟೇ ಯಾವ ಮಾಲೀಕರ ಹೆಸರಿಗಿದೆ? ಅದು ಸಂಪೂರ್ಣವಾಗಿ ಅವ್ರ ಮೇಲೆ ಎಷ್ಟು ಕೇಸ್ ಇದ್ದಾವೆ, ಇದನ್ನ ಕೂಲಂಕುಷವಾಗಿ ತನಿಖೆ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ, ಈ ಹೋಮ್ ಸ್ಟೇ ಮಾಲೀಕರು ಏನಿದ್ದಾರೆ ಅವರು ಎಲ್ಲವೂ ಕ್ರಿಮಿನಲ್ ಕೇಸ್ನಲ್ಲೇ ಒಳಪಟ್ಟಿರುವಂಥವ್ರು. ಅವರೆಲ್ಲರೂ
ಒಂದಲ್ಲ ಒಂದು ರೀತಿಯಿಂದ ಕ್ರಿಮಿನಲ್ ಕೇಸ್ಗಳು ಇದ್ದಾವೆ. ಇದನ್ನ ಹೆಂಗ್ ಕೊಟ್ಟರು ಅನ್ನುವಂಥ ಅನುಮಾನ ನಮ್ಗೆ ಕಾಡ್ತಾ ಇದೆ. ಜೊತೆಯಲ್ಲಿ ಫಾರೆಸ್ಟ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮತ್ತು ಈ ಕ್ಲಬ್ ಅನ್ನ ಕಟ್ಟಿರುವಂತ ಜಾಗ ಅವರ ಸ್ವಂತ ಜಾಗದಲ್ಲಿ ಇದೆ. ಒತ್ತುವರಿ ಎಷ್ಟಾಗಿದೆ, ಫಾರೆಸ್ಟ್ ಒತ್ತುವರಿ ಎಷ್ಟಾಗಿದೆ, ಕಂದಾಯ ಭೂಮಿ ಸರ್ಕಾರಿ ಪಡ ಎಷ್ಟು ಒತ್ತುವರಿ ಆಗಿದೆ, ಇದನ್ನ ಸರ್ವೆ ಮಾಡಿ ಇದನ್ನ ಖುಲ್ಲಪಡಿಸುವಂತ ಕೆಲಸ ಕಂದಾಯ ಇಲಾಖೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಆಗಬೇಕಾಗಿದೆ. ಯಾರೋ ಒಬ್ಬ ಪಾಪ 4 ಗುಂಟೆ 5 ಗುಂಟೆ ಫಾರೆಸ್ಟ್ ಅಲ್ಲಿ ಮನೆ ಕಟ್ಟಿಕೊಂಡೋಗಿ ಫಾರೆಸ್ಟ್ ಇಲಾಖೆಯವರು ತೊಂದರೆ ಕೊಡ್ತಾರೆ, ಕಂದಾಯ ಇಲಾಖೆಯವರು ತೊಂದರೆ ಕೊಡ್ತಾರೆ. ಆದರೆ ಈ ಭೀಮಣ್ಣ ಆಪ್ತರ ಮೇಲೆ ಯಾಕೆ ಈ ಕಾನೂನು ಜರುಗಿಸ್ತಾ ಇಲ್ಲ? ಇದು ಆಗಬೇಕಾಗಿದೆ. ಏನು ಈ ಕೇಸಲ್ಲಿ 56ನೇ ಆರೋಪಿ ಓನರ್ ಏನಿದ್ದಾರೆ, ಈಗಾಗಲೇ ಡಿವೈಎಸ್ಪಿ ಅವರು ಅಲ್ಲಿ ವಿಡಿಆರ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಪ್ರತಿದಿನ ಆಟ ಏನು ನಡೀತಾ ಇತ್ತು, ಎಷ್ಟು ಹಣ ಟರ್ನ್ ಓವರ್ ಆಗ್ತಾ ಇತ್ತು, ಸಂಪೂರ್ಣ ಮಾಹಿತಿ ಅವರಿಗಿದೆ. ಅಲ್ಲಿ ಬಂದವರೆಲ್ಲರೂ ಚೆಕ್ ಮಾಡಿ ಪುನಃ ಬಂದಂತವರಿಗೆ ಮತ್ತು ಪುನಃ ಸೇರಿಸಿ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು ಅನ್ನುವಂತ ವಿನಂತಿಯನ್ನು ಮಾಧ್ಯಮದ ಮುಖಾಂತರ ಮಾಡ್ತೇನೆ. ಡಿವೈಎಸ್ಪಿ ಅವರು ನಮ್ಮ ಸಿದ್ದಾಪುರ ಪೊಲೀಸರಿಗೆ ಮಾಹಿತಿಯನ್ನು ಕೊಡದೇನೆ ಇಲ್ಲಿ ಮಾಹಿತಿ ಕೊಟ್ರೆ ಲೀಕ್ ಆಗುತ್ತೆ ಅಂತ ಹೇಳಿ 4ನೇ ತಾರೀಕು ಬೆಳಗ್ಗೆಯಿಂದ ಕಾರ್ಯಾಚರಣೆಗಳಿದ್ದರು. ಬೆನ್ ರಸ್ತೆಯಲ್ಲಿ ಎಲ್ಲಾ ಕಡೆ ಒಬ್ಬ ಸಾಮಾನ್ಯ ಮಹಿಳಾ ರೀತಿಯಲ್ಲಿ ಓಡಾಡಿದ್ದಾರೆ ಇದನ್ನ ಪತ್ತೆ ಹಚ್ಚಲಿಕ್ಕೆ. ದಕ್ಷ ಆಡಳಿತಗಳಾಗಿರುವಂತ ಡಿವೈಎಸ್ಪಿ ಅವರೇ ಬಂದು ಇಲ್ಲಿ ಗೀತಾ ಪಾಟೀಲ್ ರವರೇ ಬಂದು ದಾಳಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಸಿದ್ದಾಪುರ ಪೊಲೀಸ್ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿರ್ಬೋದು? ಸಿದ್ದಾಪುರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಶಾಸಕರ ಆಪ್ತ ಬೆಂಬಲಿಗರು ಕಳೆದ ವರ್ಷ ಇಲ್ಲೇ ಮುನ್ಸಿಪಾಲಿಟಿ ಸರ್ಕಲ್ನಲ್ಲಿ ಪೊಲೀಸರಿಗೆ ಹೊಡೆದ್ರು ಸಮೇತವಾಗಿಯೂ ಅದ್ರ ಬಗ್ಗೆ ಆಕ್ಷನ್ ಆಗಿಲ್ಲ. ಪೊಲೀಸರು ಸುಮ್ಮನೆ ಆದರು. ಹಾಗೆ ಕಳೆದ ವರ್ಷ ಸಂತೋಷ್ ಗಣಪತಿ ನಾಯ್ಕ್ ಥೌಡತ್ತಿ 10/6/2025 ಅವ್ನು ವಿಡಿಯೋ ಮಾಡಿ ಸೂಸೈಡ್ ಮಾಡ್ಕೊಳ್ತಾನೆ. ಅವ್ ಫೋನ್ಗಳನ್ನೆಲ್ಲ FSL ಕಳಿಸಿದ್ದಾರೆ. ಒಂದು ಫೋನ್ FSL ಕಳಿಸಿದ್ರೆ 15ರಿಂದ 1 ತಿಂಗಳ ಅಥವಾ 1.5 ತಿಂಗಳ 2 ತಿಂಗಳದೊಳಗೆ FSL ರಿಪೋರ್ಟ್ ಬರಬೇಕು. 1 ವರ್ಷ ಆದರೂ ಬರಲಿಲ್ಲ. ಇವ್ರ ಕೇಸಲ್ಲಿ FIR ಅಲ್ಲಿ ಅವ್ರ ತಂದೆ ನನ್ನ ಹತ್ರ ಮಾತಾಡಿರುವಂಥದ್ದು ಹೇಳಿರುವಂಥದ್ದು 3 ಜನರ ಮೇಲೆ ಮಾತ್ರ FIR ಆಗಿದೆ. 9 ಜನರ ಸುದ್ದಿ ಹೇಳಿದ್ದ ಅವತ್ತು ಹೇಳಿದ್ದ ನನ್ನ ಮಗ ವಿಡಿಯೋದಲ್ಲಿ. ಆ ಪ್ರಮುಖರ ಹೆಸರು ಯಾರೂ ಬಂದಿಲ್ಲ ಅಂತ ಹೇಳಿದ್ರು. ಈ ಕೇಸ್ ಏನಾಗಿದೆ? ಈ ಕೇಸ್ ಯಾಕೆ ವಿಳಂಬ ಆಗ್ತಾ ಇದೆ? ಶಾಸಕರು ಇವರು ಎಲ್ಲರಿಗೂ ಸಪೋರ್ಟ್ ಮಾಡ್ತಿದ್ರೆ ಹೇಗೆ? ಶಾಸಕರ ಕೈವಾಡ ಇದೆ ಹೇಗೆ? ಈ ಪ್ರಕರಣನು ಒಂದು ರೀತಿ ಜೂಜಾಟದ ಪ್ರಕರಣದಲ್ಲೇ ಈ ಹುಡುಗ ಸೂಸೈಡ್ ಮಾಡ್ಕೊಂಡಿರುವಂಥದ್ದು. ಇದಕ್ಕೆಲ್ಲರೂ ಇವರೆಲ್ಲರೂ ಭಾಗಿದ್ದಾರೆ. ತಾಲೂಕಿನಲ್ಲಿ ಇದೇ ರೀತಿ ಆದ್ರೆ ಸಾಮಾನ್ಯ ಯುವಕರ ಭವಿಷ್ಯದ ಕಥೆ ಏನು? ಈ ನಾಗರಿಕರ ಕಥೆ ಏನು? ಅಲ್ಲಿ ಬಂದಿರುವಂತರವರು ಆ ದಿನ ಬಂದಿರುವಂತ ಎಲ್ಲ ಹೊರಗಡೆಯವರು ಮತ್ತು ನಮ್ಮ ತಾಲೂಕಿನವರು ಅವ್ರ ಮನೆ ಪರಿಸ್ಥಿತಿ ಏನಾಗಬೇಕು? ಇದೆಲ್ಲ ಬಹಳ ಗಂಭೀರವಾದಂತ ವಿಚಾರ ಆಗಿರೋದ್ರಿಂದ ಇವರು ಒಂದು ಪಕ್ಷದ ಮುಖಂಡರು, ಭೀಮಣ್ಣನ ಆಪ್ತರು. ಇವರು ಜನರಿಗೆ ಯಾವ ರೀತಿ ನ್ಯಾಯ ಕೊಡಿಸ್ತಾರೆ? ಇವರೇ ಜೂಜಾಟದಲ್ಲಿ ಅವ್ರನ್ನೆಲ್ಲರೂ ಬಳಸಿ
ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ? ಸಮಾಜ ಇವರನ್ನ ದೂರಿಡುವಂತ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಮಾಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.